ಸಂಡೇ ಮಾರ್ನಿಂಗ್ ಕ್ಲೈಮೇಟ್ ತುಂಬಾ ಪ್ಲೆಸೆಂಟಾಗಿತ್ತು ಅಂತ ಹೇಳ್ಬೋದು. ಇವತ್ತು ನಾನು ಕರ್ಪೂರ ಹಾಕ್ತಾಯಿಲ್ಲ, ಡಿಫ್ಯೂಸರ್ಗೆ ಎಸೆನ್ಷಿಯಲ್ ಆಯಿಲ್ ಹಾಕ್ತಾಯಿದ್ದೀನಿ. ಸ್ಮೆಲ್ ಚೆನ್ನಾಗಿರುತ್ತೆ ಎಸೆನ್ಷಿಯಲ್ ಆಯಿಲ್ದು. ಬ್ರೇಕ್ಫಾಸ್ಟಿಗೆ ಇವತ್ತು ದೋಸೆ ಮಾಡ್ತಾಯಿದ್ದೀನಿ. ಸೈಡ್ ಡಿಶ್ ಏನು ಮಾಡಿರಲಿಲ್ಲ. ಅಂದರ್ ಸ್ಟೈಲಲ್ಲಿ ಪಪ್ಪು ಮಾಡಿಟ್ಕೊಂಡಿದ್ದೆ, ಅದೇ ಪಪ್ಪು ಪುಡಿನೇ ಹಾಕ್ತಾಯಿದ್ದೀನಿ. ತುಪ್ಪ ಪಪ್ಪು ಪುಡಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಈಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸರಿ, ನಂಗೆ ಲಂಚ್ ಬಾಕ್ಸಿಗೆ ದೋಸೆ ಪಪ್ಪು ಪುಡಿನೇ ಬೇಕು ಅಂದ, ಸೊ ಅದನ್ನೇ ಅವನಿಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಸ್ನ್ಯಾಕ್ಸಿಗೆ ಸ್ವಲ್ಪ ಗ್ರೇಪ್ ಇತ್ತು, ಅದನ್ನೇ ಗ್ರೇಪ್ಸ್ನೇ ವಾಶ್ ಮಾಡಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಅವ್ನು ಸ್ಕೂಲ್ಗೆಲ್ಲ ಹೋದಾದ್ಮೇಲೆ ನಾನು ಸ್ವಲ್ಪ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಏನು ಆ್ಯಡ್ ಮಾಡ್ತಾಯಿಲ್ಲ, ಜಸ್ಟ್ ಹಾಟ್ ವಾಟರ್ ಅಷ್ಟೇ. ಸೊ ಕಾಫಿ ಕುಡಿದು ಸ್ವಲ್ಪ ಸಿಟಿಗೆ ಹೊರಟಿದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಬೇಕಿತ್ತು ಅಂಥೇಳಿ 1 ಮಂತಿಗಾಗಷ್ಟು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ, ಹೋಲ್ಸೇಲ್ ಶಾಪು. ಸೊ ಡೈಲಿ ಡ್ರೈ ಫ್ರೂಟ್ಸ್ ಮತ್ತು ಕುಡಿಯೋದ್ರಿಂದ ಬೇಕಾಗುತ್ತೆ ಅಂತೇಳಿ ಒಂದೇ ಸಲ 1 ಮಂತಿಗಾಗಷ್ಟು ಶಾಪಿಂಗ್ ಮಾಡ್ಕೊಬಂದೆ.